ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಇಮ್ಯುನಿಟಿ, ವ್ಯಾಧಿ ಕ್ಷಮತ್ವ, ರೋಗ ನಿರೋಧಕ ಶಕ್ತಿ. ಏನು ಇವತ್ತಿನ ದಿನಮಾನಗಳಲ್ಲಿ ಇಮ್ಯುನಿಟಿ ಹೆಸರಿನಲ್ಲಿ ಏನೆಲ್ಲ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ ಅಂತಂದರೆ ಅದು ಹೇಳ್ತಿರೋದು. ಆಮೇಲೆ ನಮ್ಮ ಜನರಲ್ಲೂ ಕೂಡ ಇಮ್ಯುನಿಟಿ ಅದನ್ನು ತಿಂದರೆ ಇಮ್ಯುನಿಟಿ ಬರುತ್ತೆ, ಇದನ್ನು ಕುಡಿದ್ರೆ ಇಮ್ಯುನಿಟಿ ಬರುತ್ತೆ. ಇದು ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಇವತ್ತು ಯಾವುದೋ ಒಂದು ಮಾತ್ರೆಯನ್ನು ನುಂಗ್ಬಿಟ್ಟು ನಾಳೆ ಇಮ್ಯುನಿಟಿ ಬೇಕು ಅಂದರೆ ಸಿಗಲ್ಲ ವೀಕ್ಷಕರೇ. ಆ್ಯಕ್ಚುಲಿ ಇಮ್ಯುನಿಟಿ ಅಂದರೆ ಏನು, ಎಲ್ಲಿಂದ ಬರ್ತದೆ, ಯಾವಾಗಿಂದ ಬರ್ತದೆ, ಹೆಂಗೆ ವೃದ್ಧಿಸೋದು, ಅದು ಬೇಕಾ ಅಥವಾ ಅದು ಬೈಬಾರ್ನ್ ಇರ್ತದ, ಅದು ಆಮೇಲೆ ಅಕ್ವೈರ್ ಮಾಡೋ ಅಂಥದ್ದ, ಈ ವಿಚಾರವಾಗಿ ಸವಿಸ್ತಾರವಾದಂತಹ ವಿವರಣೆ. ವೀಕ್ಷಕರೇ, ಈ ರೋಗ ನಿರೋಧಕ ಶಕ್ತಿ ಅನ್ನೋದು, ಇಮ್ಯುನಿಟಿ ಅನ್ನೋದು ನಮ್ಮ ವಂಶಾವಳಿಗಳಲ್ಲಿ ಬರುವಂತಹದ್ದು. ನೀವು ನೋಡಿದ್ದೀರಾ, ಎಷ್ಟೋ ಜನರು ಹಳ್ಳಿಗಳಲ್ಲಿ ಚಾನಲ್ ನೀರನ್ನು ಕುಡಿತಾರೆ, ಕೆರೆಗಳ ನೀರನ್ನು ಕುಡಿತಾರೆ. ಅದರ ಅಲ್ಲೇ ದನ ಕರುಗಳನ್ನು ತೊಳಿತಾ ಇರ್ತಾರೆ, ಈ ಕಡೆ ಬಟ್ಟೆಗಳನ್ನು ತೊಳಿತಾ ಇರ್ತಾರೆ. ಅಷ್ಟು ಅಶುದ್ಧವಾದ ನೀರು ಕುಡಿದ್ರೂ ಕೂಡ ಒಂದು ದಿನ ನೆಗಡಿ ಆಗಲ್ಲ, ಒಂದಿನ ಕೆಮ್ಮಾಗಲ್ಲ, ಒಂದಿನ ಜ್ವರ ಬರಲ್ಲ. ಯಾವತ್ತೂ ಒಂದು ಮಾತ್ರೆನೂ ತಗೊಂಡಿರಲ್ಲ ವೀಕ್ಷಕರೇ ಅವರು ಇಮ್ಯುನಿಟಿಗೋಸ್ಕರ. ಎಲ್ಲಿಂದ ಬಂತು ಅವ್ರಿಗೆ ಇಮ್ಯುನಿಟಿ? ನೀವು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕಾಲು ಮಣ್ಣಾಗಲ್ಲ ಆ ರೀತಿ ಸಾಕಿರ್ತೀರಿ ಮಕ್ಕಳನ್ನ, ನೆಲದ ಮೇಲೆ ಬಿಟ್ಟೇ ಇರಲ್ಲ. ಎಲ್ಲರ ಯಾವ ಸಂದರ್ಭದಲ್ಲಾದರೂ ಕೂಡ RO ವಾಟ್ರು, ಹೊರಗಡೆದೇನು ತಿನ್ನಲ್ಲ. ಕೈಯನ್ನು ಸೋಪ್ ಹಾಕಿ 20 ಬಾರಿ ತಿಕ್ಕು ಅಡ್ವರ್ಟೈಸ್ ನೋಡಿ, ಸೋಪ್ ಹಾಕಿ 20 ಬಾರಿ ತೊಳಿ, 20 ಬಾರಿ ತೊಳಿ, ಮತ್ತೆ ತೊಳಿ, ಮತ್ತೆ ತೊಳಿ. ಇಷ್ಟು ಮಾಡಿನೂ ಕೂಡ ನಿಮ್ಮ ಮಕ್ಕಳಿಗೆ ಯಾವಾಗ ನೋಡಿದರೂ ಮೂಗಲ್ಲಿ ಇಳಿತಾ ಇರ್ತದೆ, ಯಾವಾಗ ನೋಡಿದರೂ ಕೆಮ್ತಾ ಇರ್ತವೆ, ಯಾವಾಗ ನೋಡಿದರೂ ಜ್ವರ ಬರ್ತಾ ಇರುತ್ತೆ. ಹಾಗಾದರೆ ಸ್ವಚ್ಛತೆಗೂ ಇಮ್ಯುನಿಟಿಗೂ ಸಂಬಂಧ ಇಲ್ವಾ ಅಂತ ನೀವು ಕೇಳಬಹುದು. ಅಫ್ಕೋರ್ಸ್ ಸ್ವಚ್ಛತೆ ಬಹಳ ಮುಖ್ಯ. ಸ್ವಚ್ಛತೆ ಇದ್ರೂ ಕೂಡ ಯಾಕೆ ಇಮ್ಯುನಿಟಿ ಇವ್ರಿಗೆ ಬರ್ತಾ ಇಲ್ಲ? ಸ್ವಚ್ಛತೆ ಇಲ್ಲದಿದ್ರೂ ಕೂಡ ಯಾಕೆ ಇಮ್ಯುನಿಟಿ ಅವರಲ್ಲಿ ಇದೆ? ಕಸ ಅರ್ಸರ್ ನೋಡಿದ್ದೀರಾ? ರದ್ದಿ ಪೇಪರ್ ಅರ್ಸರ್ ನೋಡಿದ್ದೀರಾ? ಅಲ್ಲಿ ಇಲ್ಲಿ ಬಿದ್ದಿರೋ ಹಣ್ಣುಗಳನ್ನು ಅರ್ಧಂಬರ್ಧ ಕಚ್ಚಿ ಹಾಕಿ ಬಿಟ್ಟರೆ ಡಸ್ಟ್ಬಿನ್ಗೆ ಹಾಕಿರೋ ನೀವು ಅಂತ ಅದು ತಿಂತಾರವ್ರು. ಅವ್ರಿಗೆ ಯಾಕೇನೂ ಆಗಲ್ಲ? ನಾನು ಈ ಮುಂಚೆ ಹೇಳಿರೋ ಹಾಗೆ ಇಮ್ಯುನಿಟಿ ಬರೋ ಅಂಥದ್ದು ನಮ್ಮ ಜೆನೆಟಿಕ್ಸಿಂದ. ಸೊ ಈಗ ನಮಗೆ ಇಮ್ಯುನಿಟಿ ನಿಮಗೆ ಅಥವಾ ಯಾರಿಗೋ ಜೆನೆಟಿಕ್ಸಿಂದ ಬಂದಿಲ್ಲ, ತಂದೆ ತಾಯಿಗಳಿಂದ ನಿಮಗೆ ಬಂದಿಲ್ಲ ಅಂತ ಇಟ್ಕೊಳ್ಳಿ. ಹಾಗಾದರೆ ನೀವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗೂ ಸಾಧ್ಯ ಇದೆ. ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು ಒಳ್ಳೆಯ ಆಹಾರ. ಅದಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿದ್ದು ಒಳ್ಳೆಯ ವಿಹಾರ. ಅದೆರಡಕ್ಕಿಂತನೂ ಅತಿ ಮುಖ್ಯವಾಗಿ ಬೇಕಾಗಿರೋಂಥದ್ದು ಒಳ್ಳೆಯ ವಿಚಾರ. ಆಹಾರ ಬೇಕು, ಒಳ್ಳೆಯದ್ದು, ವಿಹಾರ ಬೇಕು, ವಿಚಾರ ಬೇಕು. ಇವೆಲ್ಲವನ್ನೂ ಮಾಡ್ಕೊಂಡ್ರಿ, ಇವೆಲ್ಲವನ್ನೂ ಮಾಡ್ಕೊಂಬಿಟ್ಟು ನನಗೆ ಇಮ್ಯುನಿಟಿ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಆಹಾರವನ್ನು ಸರಿ ಮಾಡಿದ್ರಿ, ವಿಹಾರವನ್ನು ಸರಿ ಮಾಡಿದ್ರಿ, ವಿಚಾರವನ್ನು ಸರಿ ಮಾಡಿದ್ರಿ, ಅದ್ರ ಜೊತೆಗೆ ಇನ್ನೂ ಅನೇಕ ಅಂಶಗಳಿವೆ. ಫಾರ್ ಎಕ್ಸಾಂಪಲ್, ಒಳ್ಳೆಯ ವಿಶ್ರಾಂತಿ ಬೇಕು ದೇಹಕ್ಕೆ, ಒಳ್ಳೆಯ ನಿದ್ರೆ ಬೇಕು ದೇಹಕ್ಕೆ, ಒಳ್ಳೆಯ ವಾತಾವರಣ ಬೇಕು ದೇಹಕ್ಕೆ. ಇವೆಲ್ಲವೂ ಕೂಡ ಕೌಂಟ್ ಆಗ್ತವೆ. ಸರಿ ಸರ್, ಇವೆಲ್ಲವೂ ಕೂಡ ಸರಿನೇ ನೀವು ಹೇಳೋದು, ಆದ್ರೂ ಏನಾರ ಹೇಳ್ರಿ. ಮನೆ ಮದ್ದು ಕೇಳೋ ಅಭ್ಯಾಸ ನಮ್ಮ ಜನರಿಗೆ. ಏನು ಎಷ್ಟೊತ್ತು ಹೇಳಿದ್ರೂ ಕೂಡ ನಿಮಗೆ ಕೊನೆಗೆ ಮನೆ ಮದ್ದು ಹೇಳ್ದಲೇ ನಾವು ಎಂಡ್ ಮಾಡಿದರೆ ಅದು ಅಪೂರ್ಣ ವಿಡಿಯೋ. ಆ ರೀತಿ ನಮ್ಮ ಜನರ ಒಂದು ಮನಸ್ಥಿತಿ. ಹಾಗಾದರೆ ಇಮ್ಯುನಿಟಿ ಇನ್ಕ್ರೀಸ್ ಆಗಲಿಕ್ಕೆ ಏನು ತಿನ್ನಬೇಕು? ನಾನು ಭಾಳ ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ. ಪ್ರೋಟೀನು, ವಿಟಮಿನ್ನು, ಐರನ್ನು, ಕಾರ್ಬೋಹೈಡ್ರೇಟ್ಸು,
ಅದನ್ನು ತಿನ್ನಿರಿ, ಇದನ್ನು ತಿನ್ನಿರಿ, ಸಮತೋಲನವಾದಂಥ ಆಹಾರವನ್ನು ತಗೊಳ್ರಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ ತಗೊಳ್ರಿ, ಇದರಿಂದ ಇಮ್ಯುನಿಟಿ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ನಮ್ಮ ಆಯುರ್ವೇದ ಸಿದ್ಧಾಂತ ಅಲ್ಲ. ಇವತ್ತಿನಿಂದ 50 ವರ್ಷದಿಂದ ಹೋಗಿ ಕೇಳ್ರಿ, ಪ್ರೋಟೀನ್ ಅಂದರೆ ಗೊತ್ತಿತ್ತೇನು, ವಿಟಮಿನ್ ಅಂದರೆ ಗೊತ್ತಿತ್ತೇನು, ಕಾರ್ಬೋಹೈಡ್ರೇಟ್ಸ್ ಅಂದರೆ ಗೊತ್ತಿತ್ತೇನು, ವಿಟಮಿನ್ ಎ ಟು ಝಡ್ ಇದಾವಲ್ಲ, ವಿಟಮಿನ್ ಎ, ವಿಟಮಿನ್ ಬಿ, ಸಿ ಯಾವೂ ಗೊತ್ತಿರಲಿಲ್ಲ. ಆವಾಗ ಹೆಂಗೆ ಇಮ್ಯುನಿಟಿ ಅವ್ರದ್ದಿತ್ತು? ಇದ್ರ ಬಗ್ಗೆ ಜ್ಞಾನನೇ ಇಲ್ದಂಗೆ ಇಮ್ಯುನಿಟಿಯನ್ನು ಪಡ್ಕೊಂಡಿದ್ರಲ್ಲ. ಅವರು ತಮ್ಮ ಆಹಾರದಲ್ಲಿ ಷಡ್ ರಸಯುಕ್ತ ಆಹಾರವನ್ನು ಸೇವಿಸ್ತಾ ಇದ್ರು. ಯಾವ ಷಡ್ರಸಯುಕ್ತ ಆಹಾರ? ಷಡ್ರಸಗಳಂದರೆ ಯಾವುವು? ಷಡ್ರಸ ಅಂದರೆ ಏನು? ಷಡ್ರಸ ಅಂದರೆ 6 ರೀತಿಯ ರುಚಿಗಳು. ಭೂಮಿಯ ಮೇಲೆ ಇರದೇ 6 ರುಚಿ. ಭೂಮಿಯ ಮೇಲೆ ಇರುವುದೇ 7 ಬಣ್ಣ ಹೆಂಗೋ, ಬಿಲ್ಲಿನಲ್ಲಿ ಇರುವಂತಹ ಬಣ್ಣಗಳು ಹೇಗೋ ಹಾಗೆ ಭೂಮಿಯ ಮೇಲೆ ಇರೋದು ರುಚಿಗಳು 6 ಷಡ್ರಸಗಳು. ಯಾವುವು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಮಧುರ ಸ್ವೀಟು, ಆಮ್ಲ ಹುಳಿ, ಲವಣ ಉಪ್ಪು. ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಒಂದೊಂದು ರುಚಿಗೆ ಒಂದೊಂದು ರೀತಿಯ ಇಮ್ಯುನಿಟಿಯನ್ನು ಕೊಡುವಂತಹ ಶಕ್ತಿ. ನಾವು ತಿನ್ನುವಂಥ ಆಹಾರದಲ್ಲಿ ಈ ಎಲ್ಲ ರುಚಿಗಳು ಇವೆಯಾ ಅಂತ ನಾವು ಗಮನಿಸ್ಬೇಕು. ಈ ರೀತಿಯ ಆಹಾರವನ್ನು ನಾವು ರೂಢಿಸ್ಕೊಂಡ್ರೆ ನಮ್ಮ ದೇಹಕ್ಕೆ ಇಮ್ಯುನಿಟಿ ತಂತಾನಾಗೆ ಬರ್ತದೆ. ತಿನ್ನೋದು ಮಾತ್ರ ಅಲ್ಲ, ಅರಗಿಸ್ಕೋಬೇಕು. ತಿಂದಿದ್ದನ್ನು ಅರಗಿಸ್ಕೊಂತಿದ್ದೀವ ಅಂತ ಗಮನಿಸ್ಬೇಕು. ಹೆಂಗೆ ಸರ್ ಅರಗಿಸ್ಕೊಂತಿದ್ದೀವ ಅಂತ ಗಮನಿಸೋದು? ದಿನಾಲು ನಂಬರ್ 2 ಹೋಗ್ತೀವಲ್ಲ, ಅರಗಿದೆ ಅಂತ ಅರ್ಥ ಅಲ್ವಾ ಅದು? ಹಂಗಲ್ಲ ವೀಕ್ಷಕರೇ. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಜೀರ್ಣಾಜೀರ್ಣ ನಿರೂಪಯಾನ್. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಉಷಾಪಾನವನ್ನು ಮಾಡಬೇಕು, ನೀರನ್ನು ಕುಡಿಬೇಕು. ಕುಡಿದಾಗ ದೇಗು ಬರ್ತದೆ, ಉದ್ಗಾರ ಬರ್ತದೆ, ಶುದ್ಧ ಉದ್ಗಾರ, ಓ ಅಂತ ಉದ್ಗಾರ ಬರ್ತದೆ. ಆ ಉದ್ಗಾರ ಶುದ್ಧವಾಗಿತ್ತು ಅಂತಂದರೆ ಹಿಂದಿನ ದಿನ ತಿಂದಿರೋಂಥ ಆಹಾರ ಜೀರ್ಣ ಆಗಿದೆ. ಉದ್ಗಾರ ಆಮ್ಲ ಉದ್ಗಾರವಾಗಿತ್ತು ಅಂತಂದರೆ, ಉಳಿದೇಗಿತ್ತು ಅಂತಂದರೆ ಹಿಂದಿನ ದಿನ ತಿಂದಂಥ ಆಹಾರ ಜೀರ್ಣ ಆಗಿಲ್ಲ. ಜೀರ್ಣ ಆಗಿಲ್ಲ ಅಂದರೆ ಮೈಗೆ ದಕ್ಕಿಲ್ಲ ಅಂದರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿಲ್ಲ. ಎನರ್ಜಿಯಾಗಿ ಕನ್ವರ್ಟ್ ಆಗಿಲ್ಲ ಅಂದರೆ ಎಲ್ಲಿಂದ ಇಮ್ಯುನಿಟಿ? ಇದು ಟೆಸ್ಟ್ ಮಾಡ್ಕೊಳ್ಳೋಂಥ ವಿಧಾನ. ಈ ಎಲ್ಲ ಜೀರ್ಣ ಪ್ರಕ್ರಿಯೆಗಳು ಸರಿ ಇದ್ದರೆ ಮಾತ್ರ ಶುದ್ಧ ಉದ್ಗಾರ ಬರೋದು. ಬರಲಿಲ್ವಾ? ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗಬೇಕು. ಜಠರಾಗ್ನಿ ಮಾಂದ್ಯ ಆಗಿದೆ ನಿಮ್ಮದು, ಜಠರಾಗ್ನಿ ವೃದ್ಧಿಗೊಳಿಸಲಿಕ್ಕೆ ಔಷಧಿಗಳನ್ನು ತಗೋಬೇಕಾಗ್ತದೆ. ಈ ರೀತಿ ನಿಮ್ಮ ಜೀರ್ಣ ವ್ಯವಸ್ಥೆ ಸರಿ ಇದೆಯಾ, ಅಬ್ಸಾರ್ಪ್ಷನ್ ಆಗ್ತಾ ಇದೆಯಾ, ತಿಂದಿದ್ದೆಲ್ಲ ಮೈಗಂಟ್ತಾ ಇದೆಯಾ ಅಂತ ನೀವು ಅರ್ಥ ಮಾಡ್ಕೊಂಡಾಗ ನಿಮಗೆ ಇಮ್ಯುನಿಟಿ ಇನ್ಕ್ರೀಸ್ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ನೀವು ಅರ್ಥೈಸ್ಕೋಬಹುದು. ಸೊ ಒಟ್ಟಾರೆ ಹೇಳ್ಬೇಕು ಅಂದರೆ ಷಡ್ರಸಯುಕ್ತ ಆಹಾರದ ಜೊತೆಗೆ ಒಳ್ಳೆಯ ವಿಹಾರ, ವಿಚಾರ, ವಿಶ್ರಾಂತಿ ಇವುಗಳನ್ನು ಮಾಡ್ಕೊತ ಹೋದರೆ, ಇವತ್ತು ಚಾಲು ಮಾಡಿದರೆ ಇನ್ನೆರಡು ದಿನ ಸಿಗಲ್ಲ. ಕಡಿಮೆ ಅಂದ್ರೂ 3 ತಿಂಗಳು ಮಾಡೋದು. ತದನಂತರ ಅದರ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇದು ಆ್ಯಕ್ಚುಯಲ್ ಇಮ್ಯುನಿಟಿಯನ್ನು ಗೇನ್ ಮಾಡುವಂತಹ ವಿಧಾನ. ಅದು ಬಿಟ್ಕೊಂಡು ಒಂದು ಡಬ್ಬಿ ಪ್ರೋಟೀನ್ ಪೌಡ್ರ್ ತಗೊಂಡು ಒಂದು ಚಮಚ ಹಿಟ್ಟು ಬಾಯಲ್ಲಿ ತಿಂದು ಇಮ್ಯುನಿಟಿ ಸಿಕ್ತು ಅಂತ ಟಿ ವಿಯಲ್ಲಿ ಅಡ್ವರ್ಟೈಸ್ ಕೊಟ್ಟ ತಕ್ಷಣ ನೀವು ಹೋಗಿ ತಗೊಂಬಂದು ತಿಂದು ನನಗೆ ಇಮ್ಯುನಿಟಿ ಇದೆ ಅಂತ ಅನ್ಕೊಂಬಿಡೋದು. ಅದು ಕೇವಲ ನಿಮ್ಮ ಭ್ರಮೆ. ವಿಷಯ ಅರ್ಥ ಮಾಡ್ಕೊಂಡಿದ್ದೀರಿ, ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಇಮ್ಯುನಿಟಿ ಹೆಸರಿನಲ್ಲಿ ಅದನ್ನು ತಿನ್ನಬೇಡ್ರಿ. ಇಮ್ಯುನಿಟಿ ಜಾಸ್ತಿ ಆದ್ರೂ ಕೂಡ ತಪ್ಪು. ಇಮ್ಯುನಿಟಿ ಏನಾರ ಜಾಸ್ತಿ ಆದರೆ ನಿಮ್ಮ ಶಕ್ತಿ ನಿಮ್ಮನ್ನೇ ತಿನ್ನುತ್ತೆ. ನಿಮ್ಮ ವ್ಯಾಧಿ ಕ್ಷಮತ್ವ ನಿಮ್ಮ ಮೇಲೆ ಆಕ್ರಮಣ ಮಾಡ್ತದೆ. ಇಮ್ಯುನಿಟಿ ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಅದು ಸಮವಾಗಿರ್ಬೇಕು. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.